ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ರುಚಿಯಾಗಿ ಮಾಡುವ ಪಾಲಕ್ ರೈಸ್ ಅಥವಾ ಪಾಲಕ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡ್ಬೋದು, ಅದೇ ಮನೆಯಲ್ಲಿ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಕಡಿಮೆ ಸಾಮಗ್ರಿಯಲ್ಲಿ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪಾಲಕನ್ನು ಒಂದು ಕುದಿ ಬಿಸಿನೀರಿನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ನೆನೆಯಲು ಇಡಿ. ಯಾಕಂದರೆ ಪಾಲಕದ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೆ. ಈಗ ನಾವು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀವಿ, 5ರಿಂದ 6 ಮೆಣಸಿನಕಾಯಿ, 1 ಈರುಳ್ಳಿ, ಹಾಗೆ 1 ಕ್ಯಾರೆಟ್. ನೀವು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಮಾಡ್ಕೋಬೋದು. ಬೇಕಂದರೆ ಬೇರೆ ತರಕಾರಿ ಪೊಟ್ಯಾಟೊ ಕೂಡ ಹಾಕ್ಬೋದು, ಅದು ನಿಮಗಿಷ್ಟ. ಈಗ 5 ನಿಮಿಷ ಬಿಸಿ ನೀರಲ್ಲಿ ನೆನೆಸಿದ್ದೇವೆ. ಈಗ 5 ನಿಮಿಷ ನಂತರ ಈಗ ಗ್ರೈಂಡರ್ನಲ್ಲಿ ಮಿಕ್ಸರ್ ಜಾರಲ್ಲಿ ರುಬ್ಬೋಣ ಬನ್ನಿ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರುಬ್ಕೊಳ್ಬೋದು. ಅಕಸ್ಮಾತ್ ಬೇಕಂದರೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ, ಭಾಳ ಬೇಡ. ಹಾಗೆ ರುಬ್ಬೋದು. ನಾವು ಹಾಗೆ ರುಬ್ಕೊಂಡಿದ್ದೀವಿ. ಈಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಹಾಗೆ ಈ ರೆಸಿಪಿಯನ್ನು ಮಾಡೋಕ್ಕೆ ನಾವು ಮೊದಲೇ ಬಾಯ್ಲ್ ರೈಸ್ ಇಟ್ಕೋಬೇಕು. ಈಗ ನಾವು ತುಪ್ಪ ಹಾಕೊಂಡಿದ್ದೀವಿ. ನೀವು ಬೇಕಂದರೆ ಬೆಣ್ಣೆ ಕೂಡ ಹಾಕೋಬೋದು, ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಹಾಕ್ಕೊಳ್ಳಿ, ಟೇಸ್ಟ್ ಬೇರೆ ಬರುತ್ತೆ, ಟೇಸ್ಟ್ ಆಗಿರುತ್ತೆ. 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ. ಹಾಗೆ 2 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಜೀರಿಗೆ ಹಾಕ್ಕೊಂಡಿದ್ದೀವಿ 1 ಸ್ಪೂನ್. ನೀವು ಜೀರಿಗೆ ಹಾಕಿದ ನಂತರ ಕ್ಯಾಶ್ಯೂ ಹಾಕೋಬೋದು. ಈ ಸಮಯದಲ್ಲಿ ನಮ್ಮ ಮನೇಲಿ ಇದ್ದಕ್ಕಿಲ್ಲ, ಅದಕ್ಕೆ ನಾವು ಸ್ಕಿಪ್ ಮಾಡಿದ್ದೀವಿ. ನೀವು ಬೇಕಂದರೆ ಹಾಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. 1 ಈರುಳ್ಳಿ, ಹಾಗೆ ನಿಮಗೆ ಖಾರ ನೋಡಿಕೊಂಡು ನೀವು ಮೆಣಸಿನ್ಕಾಯಿ ಹಾಕೋಬೋದು. ನಾವಿಲ್ಲಿ 5ರಿಂದ 6 ಮೆಣಸಿನಕಾಯಿ ತೊಗೊಂಡಿದ್ದೀವಿ. ಹಾಗೆ 1 ಕ್ಯಾರೆಟ್. ನಿಮ್ಮ ಮನೇಲಿ ಪೊಟ್ಯಾಟೊ ಇತ್ತಂದರೆ ಪೊಟ್ಯಾಟೊ ಕೂಡ ಹಾಕೋಬೋದು ಈ ಸಮಯದಲ್ಲಿ. ನಮ್ಮ ಮನೇಲಿ ಇದ್ದಕ್ಕಿಲ್ಲ, ಅದಕ್ಕೆ ನಾವು ಸ್ಕಿಪ್ ಮಾಡಿದ್ದೀವಿ. ಪೊಟ್ಯಾಟೊ ಹಾಕ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೇಯಬೇಕು, ಅದಕ್ಕೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ 1 ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಶಾಯಿ ಬಿರಿಯಾನಿ ಮಸಾಲ, ನಿಮ್ಮ ಮನೇಲಿ ಯಾವ ಬಿರಿಯಾನಿ ಮಸಾಲ ಇರುತ್ತೆ ಅಲ್ವಾ, ನೀವು ಅದನ್ನು ಹಾಕೋಬೋದು. ನಾವಿಲ್ಲಿ ಎವರೆಸ್ಟ್ ಶಾಯಿ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀವಿ. ಇದು ನಮಗನ್ಸುತ್ತೆ ಇದು ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ. ನಾವು ಪ್ರತಿ ಸಲ ಇದೇ ತರುತ್ತೇವೆ, ಅದಕ್ಕೆ ನಾವು ಇದನ್ನ ಹಾಕ್ಕೊಂಡಿದ್ದೀವಿ. ನೀವು ನೋಡಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಲ್ವ ಅದನ್ನ ಹಾಕೋಬೋದು. ಹಾಗೆ ನಾವು ಆಗಲೇ ರುಬ್ಕೊಂಡಿದ್ದೀವಿ ಅಲ್ವಾ ಪಾಲಕನ್ನು, ಅದನ್ನು ಹಾಕ್ಕೊಂಡಿದ್ದೀವಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಪಾಲಕ್ ಪ್ಯೂರಿ ಅನ್ಬೋದು, ಪಾಲಕ್ ಪ್ಯೂರಿನ ಹಾಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ, ಈ ಥರ ಆಗಬೇಕು. ಅದು ಅಂದರೆ ಆಗಲೇ ಅದು ನೀರು ಗತಿ ಆಗಿತ್ತಲ್ಲ, ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊದಲೇ ನಾವು ತರಕಾರಿಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಪಾಲಕನ್ನು ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರೈಸ್ ಹಾಕೋತಾ ಇದ್ದೀವಿ. ಇದು ಲೆಫ್ಟ್ ಓವರ್ ರೈಸ್ ಕೂಡ ಹಾಕೋಬೋದು, ನೀವು ಬಿಸಿ ರೈಸ್ ಕೂಡ ಹಾಕೋಬೋದು, ಅದು ನಿಮಗಿಷ್ಟ. ನೀವು ಮನೇಲಿ ರೈಸ್ ಉಳಿದಿದ್ರೆ ಆ ಥರ ಮಾಡಿ, ಅಥವಾ ಇಟ್ಸ್ ಓಕೆ, ನೀವು ಬಿಸಿ ಅನ್ನ ಕೂಡ ಮಾಡ್ಕೋಬೋದು. ಹಾಗೆ ನೀವು ಇದು ಪಾಲಕ್ ನಾವು ಈಗ ಒಗ್ಗರಣೆ ಹಚ್ತೀವಲ್ವ, ಅದು ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಪ್ರಕಾರ ಮಾಡ್ಕೋಬೋದು. ಹಾಗೆ ರೈಸ್ ಕೂಡ ಕ್ವಾಂಟಿಟಿ ಜಾಸ್ತಿನೂ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ಈಗ ರೈಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷ, 2-3 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾವು ಫ್ರೈ ಮಾಡಿದ ನಂತರ ಕೊತ್ತಂಬರಿ
ಹೆಂಚ್ಕೊಂಡು ಲಾಸ್ಟಿಗೆ ಹಾಕೊಂಡ್ರೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಸಾಕು. ಫ್ರೈಡ್ ರೈಸ್ ರುಚಿಯಾದ ಟೇಸ್ಟಿ ಪಾಲಕ್ ಫ್ರೈಡ್ ರೈಸ್, ಅದು ಗ್ರೀನ್ ಪಾಲಕ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಒಂದು ಸಲ ಖಂಡಿತ ಟ್ರೈ ಮಾಡಿ, ತುಂಬ ರುಚಿಯಾಗಿತ್ತು. ಹಾಗೆ ನಿಂಬೆಹಣ್ಣು ರಸ ಜೊತೆ ಹಾಕೊಂಡು ತಿನ್ನಿ, ಟೇಸ್ಟ್ ಮಸ್ತಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ. ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.